ನಾಳೆ ಬೆಳಗ್ಗೆ 6 ಗಂಟೆಯಿಂದಲೇ ಮುಷ್ಕರವನ್ನ ಕೈಗೊಳ್ಳಲಾಗುತ್ತೆ. ನೋಟಿಸ್ ಸಿಗದೆ ಮುಷ್ಕರ ಫಿಕ್ಸ್ ಎಂದಿದ್ದ ಅನಂತ ಸುಬ್ಬಾರಾವ್ ಇದೀಗ ಹೈಕೋರ್ಟ್ ವಕೀಲರಿಂದ ನೋಟಿಸ್ ಕಾಪಿ ಹಸ್ತಾಂತರ ಆಗಿದೆ. ಅನಂತ ಸುಬ್ಬಾರಾವ್ಗೆ ನೋಟಿಸ್ ಕಾಪಿ ನೀಡಿದ ದೂರುದಾರ ವಕೀಲೆ ಅಂದ್ರೆ ವಕೀಲರು ಈಗ ಆ ನೋಟಿಸ್ ಪ್ರತಿಯನ್ನ ಈಗ ಅನಂತ ಸುಬ್ಬಾರಾವ್ ಅವರಿಗೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಅನಂತ ಸುಬ್ಬಾರಾವ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಈಗೇನು ಹೈಕೋರ್ಟ್ ಸೂಚನೆ ಕೊಟ್ಟಿದೆಯಲ್ಲ ಆ ಸೂಚನೆ ನಮಗೇನು ಸಿಕ್ಕಿಲ್ಲ, ಹಾಗಾಗಿ ನಮಗೆ ಆ ಕಾಪಿ ಬಂದಂತಹ ಸಂದರ್ಭದಲ್ಲಿ ಆಗ ನಾವು ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು. ನೋಟಿಸ್ ಸಿಗದೆ ಮುಷ್ಕರವನ್ನ ಫಿಕ್ಸ್ ಕೂಡ ಮಾಡ್ಕೊಂಡಿದ್ರು ಅನಂತ ಸುಬ್ಬಾರಾವ್. ಇದೀಗ ಹೈಕೋರ್ಟ್ ವಕೀಲರಿಂದಲೇ ನೋಟಿಸ್ ಕಾಪಿಯನ್ನ ಹಸ್ತಾಂತರ ಮಾಡಲಾಗಿದೆ. ಅನಂತ ಸುಬ್ಬಾರಾವ್ಗೆ ಈಗ ವಕೀಲರು ಆ ಒಂದು ಪ್ರತಿಯನ್ನ ತಲುಪಿಸಿದ್ದಾರೆ. ನೋಟಿಸ್ ಸಿಗದೆ ಮುಷ್ಕರವನ್ನ ಫಿಕ್ಸ್ ಮಾಡ್ಕೊಂಡಿದ್ರಲ್ಲ ಅನಂತ ಸುಬ್ಬಾರಾವ್, ಈಗ ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಯಾಕಂದ್ರೆ ಮತ್ತೊಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಅವರ ಮನವೊಲಿಸುವಂತಹ ಪ್ರಯತ್ನ ಆಯಿತು, ಹೈಕೋರ್ಟ್ನಲ್ಲೂ ಕೂಡ ಸೂಚನೆ ಕೊಡ್ತು, ಒಂದು ದಿನ ನೀವು ಮುಷ್ಕರವನ್ನ ಮುಂದೂಡಿಕೆ ಮಾಡಬೇಕು, ಏಕಾಏಕಿ ನೀವು ನಾಳೆ ಮುಷ್ಕರ ಮಾಡೋದ್ರಿಂದ ಸಾವಿರಾರು ಜನರಿಗೆ ಸಮಸ್ಯೆ ಆಗತ್ತೆ, ಹಾಗಾಗಿ ನೀವು ಒಂದೇ ಒಂದು ದಿನ ನಿಮ್ಮ ಮುಷ್ಕರವನ್ನ ಬಿಡಬೇಕು, ಅಂದ್ರೆ ನೀವು ಅದನ್ನ ಪೋಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಆದ್ರೆ ಸುಬ್ಬಾರಾವ್ ಅವರು ಹೇಳಿದ್ದು, ನಮಗೆ ಆ ದೂರಿನ ಕಾಪಿ ಬಂದಿಲ್ಲ ಅಥವಾ ಏನ್ ಸೂಚನೆ ಕೊಟ್ಟಿದಾರಲ್ಲ ಹೈಕೋರ್ಟ್ ಆ ಪ್ರತಿ ನಮಗೆ ಸಿಕ್ಕಿಲ್ಲ, ಹಾಗಾಗಿ ನಾವು ನಮ್ಮ ಒಂದು ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅಂತ. ಹಾಗಿದ್ರೆ ಈಗ ನೋಟಿಸ್ ಕಾಪಿ ಹಸ್ತಾಂತರ ಆಗಿರೋದ್ರಿಂದ ಅನಂತ ಸುಬ್ಬಾರಾವ್ ಅವರು ಈಗ ಏನಾದರೂ ಸಭೆಯನ್ನ ಕೈಗೊಳ್ತಾರಾ, ಚರ್ಚೆಯನ್ನ ಮಾಡ್ತಾರಾ, ಅಥವಾ ನಾಳಿನ ಮುಷ್ಕರದಿಂದ ಹಿಂದೆ ಸರಿತಾರಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಈಗಾಗಲೇ ನಾವು ನಿಮಗೆ ವರದಿಯನ್ನ ಕೊಟ್ಟಿದ್ದೀವಿ, ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ, ಸಿಟಿಯಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ, ಎಷ್ಟು ಜನ ಈಗ KSRTC BMTC ಬಸ್ಗಳ ಮೇಲೆ ಅವಲಂಬಿತರಾಗಿರ್ತಾರೆ. ಏಕಾಏಕಿ ಈ ರೀತಿಯಾಗಿ ಸಾರಿಗೆ ನೌಕರರು ಮುಷ್ಕರ ಕೈಗೊಂಡ್ರೆ ಅವ್ರು ಯಾವ ರೀತಿಯಾಗಿ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗತ್ತೆ. ಅದರಲ್ಲೂ ದುಪ್ಪಟ್ಟು ಹಣ ಕೊಟ್ಟು ಹೋಗುವಂತಹ ಶ್ರೀಮಂತರು ಯಾರೂ ಇಲ್ಲ, ಕ್ಯಾಬು ಟ್ಯಾಕ್ಸಿಗಳಿಗೆ ದುಡ್ಡು ಕೊಟ್ಟು ಹೋಗುವಷ್ಟು ಯಾರು ಅನುಕೂಲಸ್ಥರಾಗಿಲ್ಲ. ಸೊ ಹಾಗಾಗಿ ಯಾವ ರೀತಿಯಾಗಿ ಈಗ ಸುಬ್ಬಾರಾವ್ ಅವರ ನಡೆ ಇರುತ್ತೆ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಈಗ ಅನಂತ ಸುಬ್ಬಾರಾವ್ ಅವರು ಹೇಳ್ತಾ ಇದ್ದಿದ್ದು ಹೈಕೋರ್ಟ್ ಏನ್ ನೋಟಿಸ್ ಕೊಟ್ಟಿದೆಯಲ್ಲ, ಸೂಚನೆ ಕೊಟ್ಟಿದೆಯಲ್ಲ, ಸೊ ಆ ಸೂಚನೆಯ ಪ್ರತಿ ನಮ್ಗೇನ್ ಸಿಕ್ಕಿಲ್ಲ, ಹಾಗಾಗಿ ನಮ್ಮ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದ್ರು. ಈಗ ವಕೀಲರು ಆ ಪ್ರತಿಯನ್ನ ಹಸ್ತಾಂತರ ಮಾಡಿದ್ದಾರೆ. ಅವರ ಮುಂದಿನ ನಡೆ ಯಾವ ರೀತಿ ಇರುತ್ತೆ, ನಾಳೆ ಮುಷ್ಕರವನ್ನ ಕೈ ಬಿಡುವಂತಹ ಸಾಧ್ಯತೆಗಳು ಏನಾದ್ರೂ ಇದೆಯಾ, ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್? ಖಂಡಿತ ಚೈತ್ರ, ಇದೀಗ ಬಹಳ ಕುತೂಹಲ ಕೆರಳಿಸಿರುವಂತದ್ದು ಅಂದ್ರೆ ನಮಗೆ ಹೈಕೋರ್ಟ್ ಕೊಟ್ಟಿರುವಂತ ಸೂಚನೆಯ ಪ್ರತಿ ಇನ್ನೂ ಕೂಡ ನಮ್ಮ ಕೈ ತಲುಪಿಲ್ಲ, ಹೀಗಾಗಿ ನಮ್ಮ ನಿರ್ಧಾರದಿಂದ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಕೆಲವು ಹೊತ್ತುಗಳ ಮುಂದೆ ಅಷ್ಟೇ ಮಾಧ್ಯಮಗಳಿಗೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಪಿಟಿಷನರ್ ವಕೀಲೆ ತಂದು ಅನಂತ ಸುಬ್ಬರಾವ್ ಅವರ ಕೈಗೆ ಕಾಪಿಯನ್ನು ಹಸ್ತಾಂತರ ಮಾಡಿದ್ದಾರೆ. ಅವರು ಕಾಪಿಯನ್ನ ಓದ್ತಾ ಇದ್ದಾರೆ, ಜೊತೆಗೆ ಕಾನೂನಿನ ತಜ್ಞರ ಸಲಹೆಯನ್ನು ಕೂಡ ಪಡಿತಾ ಇದ್ದಾರೆ. ಏನ್ ಮಾಡ್ಬೇಕು ಅನ್ನುವಂಥದ್ರ ಬಗ್ಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅನಂತ ಸುಬ್ಬರಾವ್ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಕರೀತಾರೆ. ಕೋರ್ಟ್ ಸೂಚನೆ ಬಳಿಕವೂ ಕೂಡ ತಮ್ಮ ನಿರ್ಧಾರದಲ್ಲೇ ಗಟ್ಟಿಯಾಗಿ ನಿಲ್ತಾರ ಅಥವಾ ಕೋರ್ಟ್ ಸೂಚನೆ ನೀಡಿರುವಂತೆ ನಾಡಿದ್ದಕ್ಕೆ ತಮ್ಮ ಮುಷ್ಕರವನ್ನ ಮುಂದೂಡ್ತಾರ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲಕಾರಿ ಆಗಿ ಉಳಿದಿರುವಂತ ಸಂಗತಿ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದ್ರ ಬಗ್ಗೆ ಸಾರಿಗೆ ನೌಕರರು ಮುಖಂಡರು ಮತ್ತೊಂದು ಪತ್ರಿಕಾಗೋಷ್ಠಿಯನ್ನ ಕರೀತಾರೆ. ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ನೀಡೋದಕ್ಕೆ ಅವರು ಮುಂದಾಗ್ತಾರೆ. ಚೈತ್ರ, ಆಶಿಕ್ ಮುಲ್ಕಿ, ಈಗ ಅನಂತ ಸುಬ್ಬಾರಾವ್ ಅವರ ನಡೆ ಸಾಕಷ್ಟು ಕುತೂಹಲ ಕೆರಳಿಸಿರುವಂಥದ್ದು. ಯಾಕಂದ್ರೆ ಈ ಹೈಕೋರ್ಟ್ನ ಪ್ರತಿ ಇವತ್ತೇ ಅವರಿಗೆ ತಲುಪುತ್ತೆ ಅನ್ನುವಂತಹದ್ದು ಅವರಿಗೆ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಮ್ಗೆ ಪ್ರತಿ ಸಿಕ್ಕಿಲ್ಲ, ಹಾಗಾಗಿ ಮುಷ್ಕರವನ್ನ ಕೈಗೊಳ್ತೀವಿ ಅಂತ ಹೇಳಿದ್ರು. ಬಟ್ ಈಗ ಆ ಒಂದು ಪ್ರತಿ ಅವರಿಗೆ ಹಸ್ತಾಂತರ ಆಗಿರೋದ್ರಿಂದ ಸೊ ಈಗ ವಕೀಲರ ಜೊತೆ ಯಾವ ರೀತಿಯಾಗಿ ಚರ್ಚೆಗಳು ಆಗ್ತಾ ಇದೆ, ಅಂಡ್ ಮೋರ್ ಓವರ್ ಇನ್ನೊಂದು ಎಷ್ಟೊತ್ತಿಗೆ ಒಂದು ಕ್ಲಾರಿಟಿ ಸಿಗಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಚೈತ್ರ, ಮುಖ್ಯವಾಗಿ ಇಲ್ಲಿ ನ್ಯಾಯಪೀಠ ಕೊಟ್ಟಿರುವಂತದ್ದು ಆದೇಶ ಅಥವಾ ಸೂಚನೆ, ಈ ಎರಡರ ನಡುವಿನ ಒಂದು ಚರ್ಚೆ ಸದ್ಯಕ್ಕೆ ನಡೀತಾ ಇರುವಂತದ್ದು. ಆದೇಶ ಕೊಟ್ರೆ ಅದರಲ್ಲಿ ಎರಡನೇ ಮಾತೆ ಬರೋದಿಲ್ಲ, ಅದನ್ನ ಕಟಿಬದ್ಧವಾಗಿ ಎಲ್ಲಾ ನಾಗರಿಕರು ಅದನ್ನ ಪಾಲಿಸಲೇಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲದಕ್ಕಿಂತಲೂ ಮೇಲಾಗಿರುವಂತದ್ದು ಕಾನೂನು. ಆದ್ರೆ ಇಲ್ಲಿ ಸೂಚನೆಯನ್ನ ಕೊಟ್ಟಿರುವಂತ
ನಲ್ಲಿ ನಮ್ಗೆ ಬೇರೆ ರೀತಿಯಾಗಿರುವಂತ ಅವಕಾಶಗಳಿದೆಯಾ, ನ್ಯಾಯಪೀಠಕ್ಕೆ ನಮ್ಮ ಸಮಸ್ಯೆಗಳನ್ನ ನಮಗೆ ಮನವರಿಕೆ ಮಾಡೋದಕ್ಕೆ ಅವಕಾಶ ಇದೆಯಾ ನಾಳೆ ಅನ್ನುವಂಥ ನಿಟ್ಟಿನಲ್ಲಿ ಮುಷ್ಕರದ ಜೊತೆಗೆ ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಅರ್ಧ ಮುಕ್ಕಾಲು ಇದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರುವಂತ ನಮಗೂ ಕೂಡ ಸಿಗ್ತಾ ಹೋಗುತ್ತೆ ಚೈತ್ರ. ಓಕೆ, ಥ್ಯಾಂಕ್ ಯು ಆಶಿಕ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.